ಸೃಷ್ಟಿ ಮಾಡಿಬಿಡ್ತೀರಾ. ಭಾಳಷ್ಟು ಜನ ಹುಡುಗರು ನೀನೊಬ್ಬಳು ಸಿಕ್ಬಿಟ್ರೆ ಸಾಕು ಕಡೆ, ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ. ಏನೂ ಮಾಡೋಕ್ಕಾಗಲ್ಲ ಮಗ, ಮಕ್ಕಳಾಗ್ತಾವಷ್ಟೇ ಅಷ್ಟೇ, ಇನ್ನೇನು ಅವೆಲ್ಲ ಗೊತ್ತಾ. ಅದು ಪ್ರೀತಿಯಲ್ಲಿದ್ದಾಗ ನೀನೊಬ್ಬಳು ಸಿಕ್ಬಿಟ್ರೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ. ಓಕೆ, ಅದು ಆ ಏಜಿಗೆ ಚಂದ. ಆ ಫೇಸ್ನ ನೀವು ದಾಟಿದ್ದೀರಾ, ನಾನು ದಾಟಿದ್ದೀನಿ. ಬಟ್ ಏನೂ ಆಗಲ್ಲ. ಮತ್ತು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆದರೂ ಅದೇ ಸಂಜೆ ಟ್ರಾಫಿಕ್ ಜಾಮು, ಅದೇ ಮಂತ್ ಎಂಡ್ EMI ಟೆನ್ಷನ್ನು. ಒಂದು ಮಗು ಆಗಿ ರಾತ್ರಿ ಮಗುಗೆ 3 ಗಂಟೆಯಲ್ಲಿ ಜ್ವರ ಬಂದರೆ ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡು, ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ರಿಪೋರ್ಟ್ ಆಗು, 7:15 ಡಿಸ್ಚಾರ್ಜ್ ಸಮರಿ ಬಿಲ್ 30-40 ಸಾವಿರ ಬಂದರೆ ಗೂಗಲಲ್ಲಿ ಉಳಿದಿರೋ 20 ಸಾವಿರ, ಫ್ರೆಂಡ್ ಹತ್ರ ಒಂದು 20 ಸಾವಿರ ಸಾಲ ಮಾಡಿ, ಮತ್ತೆ ಮಂತ್ ಎಂಡಲ್ಲಿ ಸ್ಯಾಲ್ರಿಗೆ ಒದ್ದಾಡು, ಸ್ಟ್ರಗಲಲ್ಲಿ ಒದ್ದಾಡು, ಮತ್ತು ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಸಂಡೇ ಹೋಗಿ ಒಂದು ಡಾಬಾಲ್ ಕುತ್ಕೊಂಡು ಒಂದು ಪಾರ್ಟಿ ಮಾಡಿದ್ರೆ ಬಜೆಟ್ ಶಾರ್ಟೇಜ್ ಬರುತ್ತೆ. ಅಲ್ಲಿ ಆರ್ಡರ್ ಮಾಡೋ ಪಕೋಡಾಗೂ 4 ಜನ ಶೇರಿಂಗ್ ಮಾಡ್ಕೊಡಬೇಕಾಗುತ್ತೆ. ಇಲ್ಲಿ ಲೈಫೇ ಪಕೋಡ ಆಗೋಗಿರುತ್ತೆ, ಅಲ್ಲೋಗಿ ಶೇರಿಂಗ್ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಬ್ಯಾಚುಲರ್ ಲೈಫ್ ಇದು. ನಾನು ಎಲ್ಲ ಹುಡುಗರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಒಬ್ಬ ಹುಡುಗಿನ ಇಷ್ಟಪಟ್ರ, ಪ್ರಾಮಾಣಿಕವಾಗಿ ಪ್ರೀತಿಸಿದ್ರ, ನಾಳೆ ಆಕೆ ಬ್ರೇಕಪ್ ಹೇಳಿ ಹೊಲ್ಟೋದ್ರ, ಕಾರಣ ಇರುತ್ತಲ್ಲ ಅವಳಿಗೂ ಬ್ರೇಕಪ್ ಹೇಳೋಕ್ಕೆ. ಅವ್ರ ಮನೆ, ತಂದೆ ತಾಯಿ ಬ್ರೇಕಪ್ ಹೇಳಿ ಹೊಲ್ಟೋದ್ರೆ ನೀವು ಇಷ್ಟಪಟ್ಟು ಹುಡುಗಿ ನೀವೇ ಬೈಕೊಂಡ್ರೆ ಹೆಂಗೆ? ರೆಸ್ಪೆಕ್ಟರ್ ಕಳಿಸ್ಕೊಡಿ, ಏನು ಮಾಡೋಕ್ಕಾಗತ್ತೆ ಸರ್? ಹಂಗಾದ್ರೆ ಬ್ರೇಕಪ್ ಆಗಿದ ತಕ್ಷಣ ಹೆಂಗೆ ಒಂದು ಹುಡುಗಿನ ಬಿಟ್ಟಿರೋದು ಯಾಕೆ? ಇರು ಅಂತ ನಾನು ಹೇಳ್ತಾ ಇಲ್ಲ. 1-2 ದಿನ ಹ್ಯಾಪಿಯಾಗಿರು, ಡಾಬಾಗೋ ಕಾಂಡಿಮೆಂಟ್ಗೂ ಗೆಸ್ಟ್ ಆಗಬೇಡ, ಆ ಸೊಲ್ಯೂಷನ್ ಅಲ್ಲ. 1-2 ದಿನ ರೆಸ್ಟ್ ಮಾಡು, ಒಂದು 5 ಡೇ ಫ್ರೆಶ್ ಅಪ್ ಆಗು, ಒಳ್ಳೆ ಡ್ರೆಸ್ ಮಾಡು, ನೀಟಾಗಿ ತಲೆ ಬಾಚ್ಕೊ, ಊರೆಲ್ಲ ರೌಂಡ್ ಹಾಕು. ಅಷ್ಟು ದೊಡ್ಡೂರಲ್ಲಿ ಇನ್ನೊಂದು ಜೀವ ಕನೆಕ್ಟ್ ಆಗಲ್ವಾ? ಕನೆಕ್ಟ್ ಆಗೋ ಜೀವ ಇರೋದಿಲ್ವಾ? ಅದು ಇನ್ನು ಬೆಂಗಳೂರು ಹುಡುಗರಿಗಾದ್ರೆ ಎಷ್ಟಿದೆ ದೊಡ್ಡದು ಅಷ್ಟೇ ಅಂತ ಹೇಳಕ್ ಬಯಸ್ತೇನೆ ಸರ್. ನಿಮ್ಮ